ನಮಸ್ಕಾರ ಸ್ನೇಹಿತರೆ, 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಭೂಗೋಳಕ್ಕೆ ಸಂಬಂಧಿಸಿದ ಅಧ್ಯಾಯ 12 ಭಾರತದ ಪ್ರಾಕೃತಿಕ ವಿಭವಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಖಾಲಿ ಬಿಟ್ಟ ಸ್ಥಳಗಳು ಸೂಕ್ತ ಪದದಿಂದ ಭರ್ತಿ ಮಾಡಿ. ಭಾರತದ ವಿಸ್ತೀರ್ಣ ಪ್ರಪಂಚದಲ್ಲಿ 7ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಭಾರತದಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಅಸ್ಟೆನ್ K2 ಅಂತ. ಕರ್ನಾಟಕದಲ್ಲಿ ಹೆಬ್ಬಾಗಿಲು ಎಂದು ನವಮಂಗಳೂರು ಅನ್ನು ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ. ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಭಾರತದ ಯಾವ ಅಕ್ಷಾಂಶ ಮತ್ತು ರೇಖಾಂಶ ನಡುವೆ ವಿಸ್ತರಿಸಿದೆ? ಭೌಗೋಳಿಕ ಸ್ಥಾನ ಯಾವುದು? ಭಾರತದ ಅಕ್ಷಾಂಶ 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ರೇಖಾಂಶ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶವರೆಗೆ ವಿಸ್ತರಿಸಿದೆ. ಭಾರತ ಸಂಪೂರ್ಣವಾಗಿ ಉತ್ತರಗೋಳದ ಅರ್ಧ ನೆಲೆಸಿದೆ. ಕರ್ನಾಟಕ ನೆರೆಹೊರೆ ರಾಜ್ಯಗಳು ಪಟ್ಟಿ ಮಾಡಿ. ಕರ್ನಾಟಕದ ನೆರೆಹೊರೆ ರಾಜ್ಯಗಳು: ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ, ಗೋವಾ. ಭಾರತ ಪ್ರಕೃತಿ ವಿಭವಗಳಿಗೆ ಹೆಸರಿಸಿ. ಭಾರತವನ್ನು 4 ಪ್ರಮುಖ ಪ್ರಕೃತಿ ವಿಭವಗಳು ವಿಂಗಡಿಸಬಹುದು. ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರಿಯಾರ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು. ಕರ್ನಾಟಕದ ಪ್ರಕೃತಿ ವಿಭವಗಳು: ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಮೈದಾನ ಪ್ರದೇಶ. ಕರಾವಳಿ ಹೊಂದಿರುವ ಕರ್ನಾಟಕ ಜಿಲ್ಲೆಗಳು ತಿಳಿಸಿ. ಕರಾವಳಿ ಹೊಂದಿರುವ ಕರ್ನಾಟಕ ಜಿಲ್ಲೆಗಳು: ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಸ್ನೇಹಿತರೆ, ಈ ಅಭ್ಯಾಸದ ಪ್ರಶ್ನೋತ್ತರ ನಾವು ನೋಡಿದ್ದೀವಿ. ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.